ನಮಸ್ಕಾರ ಕೆಸಿಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಕಾಸರಗೋಡಿನಲ್ಲಿ ಎಟಿಎಂ ದರೋಡೆಗೆ ಯತ್ನ. ಎಂಜಿ ರೋಡ್ನಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಬ್ಯಾಂಕ್ ಆಫ್ ಇಂಡಿಯಾದ ಎಟಿಎಂ ಒಡೆಯಲು ಪ್ರಯತ್ನ ನಡೆದಿರುವುದು. ಸಿಪಿಐ ಮಂಜೇಶ್ವರ ಲೋಕಲ್ ಸಮ್ಮೇಳನದ ಪೂರ್ವಭಾವಿಯಾಗಿ ಬಹುಜನ ರ್ಯಾಲಿ ಹಾಗೂ ಸಾರ್ವಜನಿಕ ಸಭೆ. ಮಂಜೇಶ್ವರ ಟಿಬಿ ಥಾಮಸ್ ಸ್ಮಾರಕ ಮಂದಿರದ ಸಮೀಪ. ಕಾಸರಗೋಡು ಟ್ರೆಜರಿ ಮುಂಭಾಗದಲ್ಲಿ ಪ್ರತಿಭಟನಾ ಧರಣಿ. ಕೇರಳ ಅಡ್ವೊಕೇಟ್ ಕ್ಲರ್ಕ್ಸ್ ಅಸೋಸಿಯೇಷನ್ ಕಾಸರಗೋಡು ಘಟಕದ ನೇತೃತ್ವದಲ್ಲಿ. ಇತಿಹಾಸ ಪ್ರಸಿದ್ಧ ಮಾದೂರು ಶ್ರೀ ಮದರಂತೇಶ್ವರ ಸಿದ್ಧಿವಿನಾಯಕ ದೇವಸ್ಥಾನದಲ್ಲಿ ವಾರ್ಷಿಕ ಜಾತ್ರಾ ಮಹೋತ್ಸವ ನಡೆದು ಬರುತ್ತಿದೆ ವಿಜೃಂಭಣೆಯಿಂದ. ಬಿಜೆಪಿ ಯುವ ಮುಖಂಡ ಪ್ರವೀಣ್ ನೆಟ್ಟಾರು ಕೊಲೆ ಪ್ರಕರಣ 2ನೇ ಪೂರಕ ಚಾರ್ಜ್ ಶೀಟ್ ಸಲ್ಲಿಸಿದ ರಾಷ್ಟ್ರೀಯ ತನಿಖಾ ಸಂಸ್ಥೆ. ವಾರ್ತೆಗಳು ವಿವರವಾಗಿ. ಕಾಸರಗೋಡಿನಲ್ಲಿ ಎಟಿಎಂ ದರೋಡೆಗೆ ಯತ್ನ. ಎಂಜಿ ರೋಡ್ನಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಬ್ಯಾಂಕ್ ಆಫ್ ಇಂಡಿಯಾದ ಎಟಿಎಂ ಒಡೆಯಲು ಪ್ರಯತ್ನ ನಡೆದಿದೆ. ಹಣ ಇಟ್ಟಿದ್ದ ಭಾಗದ ಬಾಗಿಲು ಮುರಿದಾಗಿದೆ. ದರೋಡೆಗೆ ಯತ್ನಿಸಲಾಗಿರುವುದು. ವಿಷದಿನವಾದ ಸೋಮವಾರ ರಾತ್ರಿ 1 ಗಂಟೆ ಸುಮಾರಿಗೆ ಎಟಿಎಂಗೆ ನುಗ್ಗಿ ದರೋಡೆ ಮಾಡಲು ಯತ್ನಿಸಿದ ಘಟನೆ ಕಾಸರಗೋಡಿನಲ್ಲಿ ನಡೆದಿದೆ. ಕಾಸರಗೋಡು ಹೊಸ ಬಸ್ ನಿಲ್ದಾಣ ಮತ್ತು ಚಂದ್ರಗಿರಿ ಜಂಕ್ಷನ್ ನಡುವಿನ ಎಂಜಿ ರೋಡ್ನಲ್ಲಿ ಕಾರ್ಯಾಚರಿಸುತ್ತಿರುವ ಬ್ಯಾಂಕ್ ಆಫ್ ಇಂಡಿಯಾ ಎಟಿಎಂಗೆ ನುಗ್ಗುವ ಪ್ರಯತ್ನ ನಡೆದಿರುವುದು. ಹಣ ಇಡಲಾಗಿದ್ದ ಭಾಗದ ಬಾಗಿಲು ಮುರಿದು ದರೋಡೆ ಮಾಡಲು ಯತ್ನಿಸಲಾಗಿದೆ. ಗುರಿ ಕಾಣದ ಕಾರಣ ಎಟಿಎಂ ಅನ್ನು ತ್ಯಜಿಸಿ ರಕ್ಷಿಸಿಕೊಳ್ಳಲು ಪರಾರಿಯಾಗಿದ್ದಾನೆ ಎಂದು ಶಂಕಿಸಲಾಗಿದೆ. ಮಂಗಳವಾರ ಬೆಳಗ್ಗೆ ಬ್ಯಾಂಕ್ ತೆರೆಯಲು ಬಂದ ನೌಕರರಿಗೆ ಎಟಿಎಂ ದರೋಡೆ ಯತ್ನ ನಡೆದಿರುವುದು ತಿಳಿದುಬಂದಿದೆ. ಸಹಾಯಕ ವ್ಯವಸ್ಥಾಪಕಿ ಎಕೆ ಮಿಥಿಲಾ ನೀಡಿದ ದೂರಿನ ಆಧಾರದ ಮೇರೆಗೆ ಕಾಸರಗೋಡು ಟೌನ್ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಆರಂಭಿಸಿದ್ದಾರೆ. ಘಟನೆಯಲ್ಲಿ ಓರ್ವ ವ್ಯಕ್ತಿಯನ್ನು ವಶಕ್ಕೆ ಪಡೆಯಲಾಗಿದೆ ಎಂದು ವರದಿಯಾಗಿದ್ದು, ಆತನನ್ನು ವಿವರವಾಗಿ ವಿಚಾರಣೆ ನಡೆಸಲಾಗುತ್ತಿದೆ. ನ್ಯೂಸ್ ಬ್ಯೂರೋ ಕಾಸರಗೋಡು. ಸಿಪಿಐ ಮಂಜೇಶ್ವರ ಲೋಕಲ್ ಸಮ್ಮೇಳನದ ಪೂರ್ವಭಾವಿಯಾಗಿ ಬಹುಜನ ರ್ಯಾಲಿ ಹಾಗೂ ಸಾರ್ವಜನಿಕ ಸಭೆ ಮಂಜೇಶ್ವರ ಟಿವಿ ಥಾಮಸ್ ಸ್ಮಾರಕ ಮಂದಿರದ ಸಮೀಪ ನಡೆಯಿತು. ಸಿಪಿಐ ರಾಜ್ಯ ಸಮಿತಿ ಸದಸ್ಯ ಗೋವಿಂದನ್ ಪಳ್ಳಿಕಾಪಿಲ್ ಉದ್ಘಾಟಿಸಿದರು. ಸಿಪಿಐ ಮಂಜೇಶ್ವರ ಲೋಕಲ್ ಸಮ್ಮೇಳನದ ಪೂರ್ವಭಾವಿಯಾಗಿ ಬಹುಜನ ರ್ಯಾಲಿ ಹಾಗೂ ಸಾರ್ವಜನಿಕ ಸಭೆಯು ಮಂಜೇಶ್ವರ ಟಿವಿ ಥಾಮಸ್ ಸ್ಮಾರಕ ಮಂದಿರದ ಸಮೀಪ ನಡೆಯಿತು. ಬಹುಜನ ರ್ಯಾಲಿಗೆ ಜಿಲ್ಲಾ ಸಮಿತಿ ಸದಸ್ಯರಾದ ಎಸ್ ರಾಮಚಂದ್ರ ಬಡಾಜೆ, ಎನ್ಎಫ್ಐಡಬ್ಲ್ಯೂ ನೇತಾರಿಯಾದ ನಾರಾಯಣಿ ರಾಜನ್, ಪವಿತ್ರ ಶ್ರೀಧರ್, ರೇಖಾ ಪ್ರೇಮ್ದಾಸ್, ಚಿತ್ರಾವತಿ ಅಂಜರೆ, ಲೋಕಲ್ ಕಾರ್ಯದರ್ಶಿ ಶ್ರೀಧರ್ ಮಾಡ, ಸ್ವಾಗತ ಸಮಿತಿ ಕನ್ವೀನರ್ ದಯಾಕರ್ ಮಾಡ, ಗಣೇಶ್ ಕುಂಜತ್ತೂರು ಮುಂತಾದವರು ನೇತೃತ್ವ ನೀಡಿದರು. ನಂತರ ನಡೆದ ಸಾರ್ವಜನಿಕ ಸಭೆಯನ್ನು ಸಿಪಿಐ ರಾಜ್ಯ ಸಮಿತಿ ಸದಸ್ಯ ಗೋವಿಂದನ್ പള്ളിക്കാവിൽ ഉദ്ഘാಟಿಸಿದರು. രാജ്യത്ത് ബിജെപിക്കെതിരായി വളർന്നു വന്ന മുന്നണിയാണ് ഇന്ത്യ മുന്നണി. ആ ഇന്ത്യ മുന്നണിക്ക് നേതൃത്വം നൽകുന്ന പാർട്ടിയാണ് കോൺഗ്രസ് പാർട്ടി. ആ ഇന്ത്യ മുന്നണിയിലെ നിർണായകമായ ഇടപെടൽ നടത്തിക്കൊണ്ടിരിക്കുന്ന പ്രസ്ഥാനങ്ങളാണ് ഇടതുപക്ഷ പ്രസ്ഥാനങ്ങൾ. ആ ഇടതുപക്ഷം ഭരിക്കുന്ന കേരളത്തെ ബിജെപി സർക്കാർ സാമ്പത്തികമായും മറ്റും പ്രയാസപ്പെടുത്തിക്കൊണ്ടിരിക്കുമ്പോൾ, അവഗണിച്ചുകൊണ്ടിരിക്കുമ്പോൾ അതിന് ഈ ഗവൺമെന്റിന് പിന്തുണ നൽകി ബിജെപി ഗവൺമെന്റിന്റെ നിലപാടിനെതിരെ പ്രതികരിക്കേണ്ട കോൺഗ്രസ് ഉൾപ്പെടെയുള്ള കേരളത്തിലെ പ്രതിപക്ഷം അതിന് സഹായകരമായ നിലപാട് സ്വീകരിക്കുന്നു എന്നതുകൂടി ഈ അവസരത്തിൽ സൂചിപ്പിക്കാൻ ഞാൻ ഉദ്ദേശിക്കുന്നു. ಗಣೇಶ್ ಕುಂಚತೂರು ಅಧ್ಯಕ್ಷತೆ ವಹಿಸಿದ್ದರು. ಮಂಡಲ ಕಾರ್ಯದರ್ಶಿ ಜಯರಾಮ್ ಬಲ್ಲಂಗೂಡೇಲು, ಜಿಲ್ಲಾ ಸಮಿತಿ ಸದಸ್ಯರಾದ ಎಸ್ ರಾಮಚಂದ್ರ ಬಡಾಜೆ, ರಾಮಕೃಷ್ಣ ಕಡಂಬಾರ್, ಎಐವೈಎಫ್ ಜಿಲ್ಲಾಧ್ಯಕ್ಷ ಅಜಿತ್ ಎಂಸಿ ಲಾಲ್ಬಾಗ್, ಎನ್ಎಫ್ಐಡಬ್ಲ್ಯೂ ನೇತಾರೆ ನಾರಾಯಣಿ ರಾಜನ್, ಮೋಟಾರ್ ಯೂನಿಯನ್ ಎಐಟಿಯುಸಿ ಕಾಸರಗೋಡು ಜಿಲ್ಲಾ ಅಧ್ಯಕ್ಷ ಮುಸ್ತಫಾ ಕಡಂಬಾರ್ ಮುಂತಾದವರು ಮಾತನಾಡಿದರು. ದಯಾಕರ ಮಾಡ ಸ್ವಾಗತಿಸಿ ಶ್ರೀಧರ್ ಮಾಡ ಧನ್ಯವಾದವಿತ್ತರು. ಅಬ್ದುಲ್ ರೆಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಕೇರಳ ಅಡ್ವೊಕೇಟ್ ಕ್ಲರ್ಕ್ಸ್ ಅಸೋಸಿಯೇಷನ್ ಕಾಸರಗೋಡು ಘಟಕದ ನೇತೃತ್ವದಲ್ಲಿ ಕಾಸರಗೋಡು ಟ್ರೆಜರಿ ಮುಂಭಾಗದಲ್ಲೇ ಪ್ರತಿಭಟನಾ ಧರಣಿ ನಡೆಸಲಾಯಿತು. ಅನ್ಯಾಯವಾಗಿ ನ್ಯಾಯಾಲಯದ ಶುಲ್ಕ ಹೆಚ್ಚಿಸಿರುವುದನ್ನು ಖಂಡಿಸಿಯಾಗಿತ್ತು ಪ್ರತಿಭಟನಾ ಧರಣಿ. ಅನ್ಯಾಯವಾಗಿ ನ್ಯಾಯಾಲಯದ ಶುಲ್ಕ ಹೆಚ್ಚಿಸಿರುವುದನ್ನು ಖಂಡಿಸಿ ಕೇರಳ ಅಡ್ವೊಕೇಟ್ ಕ್ಲರ್ಕ್ಸ್ ಅಸೋಸಿಯೇಷನ್ ಕಾಸರಗೋಡು ಘಟಕದ ನೇತೃತ್ವದಲ್ಲಿ ಪ್ರತಿಭಟನಾ ಧರಣಿ ನಡೆಸಲಾಯಿತು. ಕಾಸರಗೋಡು ಕೋರ್ಟ್ ಪರಿಸರದಿಂದ ಕಾಸರಗೋಡು ಜಿಲ್ಲಾ ಟ್ರೆಷರಿಯವರೆಗೆ ಪ್ರತಿಭಟನಾ ರ್ಯಾಲಿ ನಡೆಸಲಾಯಿತು. ರ್ಯಾಲಿಯಲ್ಲಿ ಹಲವಾರು ಮಂದಿ ಭಾಗವಹಿಸಿದ್ದರು. ಕೇರಳ ಅಡ್ವೊಕೇಟ್ ಕ್ಲರ್ಕ್ಸ್ ಅಸೋಸಿಯೇಷನ್ ರಾಜ್ಯ ಕಾರ್ಯಕಾರಿಣಿ ಸದಸ್ಯ ಎ ಜಯದೇವನ್ ಉದ್ಘಾಟಿಸಿದರು. നമുക്ക് ഗവൺമെന്റ് കണ്ണു തോന്നുന്നില്ലെങ്കിൽ ഇനിയും കൂടുതൽ സമരമായിട്ട് നമുക്ക് മുമ്പോട്ട് കൊണ്ടുവരും. ഇത് നമ്മളെ മാത്രം ബാധിക്കുന്ന ഒരു പ്രശ്നമല്ല, പൊതുജനങ്ങളെ ബാധിക്കുന്നതാണ്. നമുക്കറിയാം, കോടതിയിലെത്തുന്ന കക്ഷികൾ, പാവപ്പെട്ട ഭർത്താവിനാൽ ഉപേക്ഷിക്കപ്പെട്ട സ്ത്രീകൾ, കുട്ടിക്കും അമ്മക്കും ചെലവിന് വേണ്ടി കിട്ടുന്ന കോടതിയെ സമീപിക്കുന്ന ആളുകൾ, കടം വാങ്ങി കിട്ടാതെ വഞ്ചിതരായവർ, തിരിച്ചു കിട്ടാൻ വേണ്ടി കോടതിയെ സമീപിക്കുന്ന ആളുകൾ, ഇവർക്കൊക്കെ ഈ ശാമ്പു വർധന ഒരു അടി തന്നെയാണ്.
ಕೇರಳ ಅಡ್ವೊಕೇಟ್ ಕ್ಲರ್ಕ್ಸ್ ಅಸೋಸಿಯೇಷನ್ ಕಾಸರಗೋಡು ಘಟಕ ಅಧ್ಯಕ್ಷ ಜಯರಾಮ್ ಶೆಟ್ಟಿ ಅಧ್ಯಕ್ಷತೆ ವಹಿಸಿದ್ದರು. ಕೇರಳ ಅಡ್ವೊಕೇಟ್ ಕ್ಲರ್ಕ್ಸ್ ಅಸೋಸಿಯೇಷನ್ ಜಿಲ್ಲಾಧ್ಯಕ್ಷ ರಘುನಾಥ್ ನಾಯ್ಕ್ ಮುಖ್ಯ ಭಾಷಣ ಮಾಡಿದರು. ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಬಿ ಜಗದೀಶ್ ಮಾತನಾಡಿದರು. ಕಾಸರಗೋಡು ಘಟಕದ ಜೊತೆ ಕಾರ್ಯದರ್ಶಿ ಅನಿಲ್ ಕುಮಾರ್ ಕೆ ಸ್ವಾಗತಿಸಿ ಘಟಕ ಸದಸ್ಯ ಪ್ರಶಾಂತ್ ಕುಮಾರ್ ಧನ್ಯವಾದವಿತ್ತರು. കേരള സർക്കാർ ഏർപ്പെടുത്തിയ ഭീമമായ കോഴി ഫീ വർധനവിനെതിരെ കേരള അഡ്വക്കേറ്റ് ക്ലർക്സ് അസോസിയേഷൻ്റെ നേതൃത്വത്തിൽ കേരളത്തിലെ മുഴുവൻ സർക്കാർ ഓഫീസുകൾക്ക് മുന്നിൽ ധർണാ സമരം നടത്തുകയാണ്. ഭീമമായ കോഴി ഫീ വർധനവ് പിൻവലിക്കണമെന്ന് ആവശ്യപ്പെട്ടുകൊണ്ടാണ് ധർണാ സമരം നടത്തുന്നത്. ನ್ಯೂಸ್ ಬ್ಯೂರೋ ಕಾಸರಗೋಡು. ಇತಿಹಾಸ ಪ್ರಸಿದ್ಧ ಮದೂರು ಶ್ರೀ ಮದರಂತೇಶ್ವರ ಸಿದ್ಧಿವಿನಾಯಕ ದೇವಸ್ಥಾನದಲ್ಲಿ ವಾರ್ಷಿಕ ಜಾತ್ರಾ ಮಹೋತ್ಸವ ವಿಜೃಂಭಣೆಯಿಂದ ನಡೆದು ಬರುತ್ತಿದೆ. ಹಲವಾರು ಮಂದಿ ಭಕ್ತರು ಆಗಮಿಸಿದ್ದರು. ಇತಿಹಾಸ ಪ್ರಸಿದ್ಧ ಮದೂರು ಶ್ರೀ ಮದರಂತೇಶ್ವರ ಸಿದ್ಧಿವಿನಾಯಕ ದೇವಸ್ಥಾನದಲ್ಲಿ ವಾರ್ಷಿಕ ಜಾತ್ರಾ ಮಹೋತ್ಸವ ವಿಜೃಂಭಣೆಯಿಂದ ನಡೆದು ಬರುತ್ತಿದೆ. ಮಂಗಳವಾರ ಸಾಯಂಕಾಲ ತಾಯಂಬಕ ದೀಪಾರಾಧನೆ ಭಜನೆ ನಡೆಯಿತು. ರಾತ್ರಿ ನಡು ದೀಪೋತ್ಸವ ಉತ್ಸವ ಬಲಿ ಸೇವೆ ಸುತ್ತುಗಳು ನಡೆಯಿತು. ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಹಲವಾರು ಮಂದಿ ಭಕ್ತರು ಆಗಮಿಸಿದ್ದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಬಿಜೆಪಿ ಯುವ ಮುಖಂಡ ಪ್ರವೀಣ್ ನೆಟ್ಟಾರು ಕೊಲೆ ಪ್ರಕರಣ ರಾಷ್ಟ್ರೀಯ ತನಿಖಾ ಸಂಸ್ಥೆ 2ನೇ ಪೂರಕ ಚಾರ್ಜ್ ಶೀಟ್ ಸಲ್ಲಿಸಿದೆ. ಬಿಜೆಪಿ ಯುವ ಮುಖಂಡ ಪ್ರವೀಣ್ ನೆಟ್ಟಾರು ಕೊಲೆ ಪ್ರಕರಣದಲ್ಲಿ ರಾಷ್ಟ್ರೀಯ ತನಿಖಾ ಸಂಸ್ಥೆ ಮಂಗಳವಾರ 2ನೇ ಪೂರಕ ಚಾರ್ಜ್ ಶೀಟ್ ಸಲ್ಲಿಸಿದೆ. 3 ತಲೆಮರೆಸಿಕೊಂಡಿರುವವರು ಸೇರಿದಂತೆ ಇನ್ನು 4ರನ್ನು ಪೂರಕ ಆರೋಪ ಪಟ್ಟಿಯಲ್ಲಿ ಎನ್ಐಎ ಹೆಸರಿಸಿದೆ. ಇದರೊಂದಿಗೆ ಪ್ರಕರಣದಲ್ಲಿ ಇದುವರೆಗೂ ಚಾರ್ಜ್ ಶೀಟ್ ಮಾಡಲಾದ ಒಟ್ಟು ಆರೋಪಿಗಳ ಸಂಖ್ಯೆ 27ಕ್ಕೆ ಏರಿದೆ. ಇದರಲ್ಲಿ 6 ಮಂದಿ ತಲೆಮರೆಸಿಕೊಂಡಿದ್ದಾರೆ. ಮಂಗಳವಾರ ಚಾರ್ಜ್ ಶೀಟ್ ಮಾಡಲಾದ 4 ಆರೋಪಿಗಳಲ್ಲಿ 3ರ ಹೆಸರನ್ನು ಎನ್ಐಎ ಬಹಿರಂಗಪಡಿಸಿದ್ದು ಅವರನ್ನು ಅಬ್ದುಲ್ ನಾಸಿರ್, ನೌಶಾದ್, ಅಬ್ದುಲ್ ರೆಹಮಾನ್ ಎಂದು ಗುರುತಿಸಲಾಗಿದೆ. ಈ ಪೈಕಿ ನಾಸಿರ್, ನೌಶಾದ್ ಮತ್ತು ಅಬ್ದುಲ್ 3 ಪ್ರಮುಖ ಹಲ್ಲೆಕೋರರಿಗೆ ಆಶ್ರಯ ಒದಗಿಸಿರುವುದು ತನಿಖೆಯಿಂದ ಬಯಲಾಗಿದೆ ಎಂದು ಎನ್ಐಎ ಹೇಳಿದೆ. ಮೈಸೂರು, ಚಾಮರಾಜನಗರ ಮತ್ತು ತಮಿಳುನಾಡಿನ ಈರೋಡ್ನಲ್ಲಿ ಆಶ್ರಯ ಕಲ್ಪಿಸಲಾಗಿತ್ತು. ನಾಸಿರ್ ಮತ್ತು ರೆಹಮಾನ್ ಬೆಂಗಳೂರಿನ ತುಫೈಲ್ HM ಎಂಬ ಮತ್ತೊಬ್ಬ ಆರೋಪಿಗೂ ಆಶ್ರಯ ಕಲ್ಪಿಸಿದ್ದರು ಎಂದು ತನಿಖಾ ಸಂಸ್ಥೆ ಹೇಳಿದೆ. 2022 ಜುಲೈ 26ರಂದು ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನ ಬೆಳ್ಳಾರಿ ಗ್ರಾಮದಲ್ಲಿ ಬಿಜೆಪಿ ಯುವ ಮೋರ್ಚಾ ಕಾರ್ಯಕರ್ತ ಪ್ರವೀಣ್ ನೆಟ್ಟಾರು ಅವರನ್ನು ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡಲಾಗಿತ್ತು. ಬೈಕ್ನಲ್ಲಿ ಬಂದ ದುಷ್ಕರ್ಮಿಗಳು ಈ ಕೃತ್ಯ ಎಸಗಿದ್ದರು. ಕರ್ನಾಟಕ ಪೊಲೀಸರಿಂದ ಪ್ರಕರಣದ ತನಿಖೆ ವಹಿಸಿಕೊಂಡ ಎನ್ಐಎ 2022ರಲ್ಲಿ ತನಿಖೆ ಆರಂಭಿಸಿತ್ತು. ತಲೆಮರೆಸಿಕೊಂಡಿರುವ ಆರೋಪಿಗಳ ಪತ್ತೆಗೆ ಶೋಧ ಮುಂದುವರಿಸಿರುವುದಾಗಿ ಎನ್ಐಎ ಹೇಳಿದೆ. ನ್ಯೂಸ್ ಬ್ಯೂರೋ ಕಾಸರಗೋಡು. ಇನ್ವೆಸ್ಟರ್ಸ್, ಬಿಲ್ಡರ್ಸ್ ಅಂಡ್ ಬ್ರೋಕರ್ಸ್ ಅಸೋಸಿಯೇಷನ್ ಕಾಸರಗೋಡು ಜಿಲ್ಲಾ ಸಮ್ಮೇಳನ ಕರಂತಕಾಡ್ ಬಿಂದು ಆರ್ಕಿಡ್ನಲ್ಲಿ ನಡೆಯಿತು. ಶಾಸಕ ಎನ್.ಎನ್. ನೆಲಿಕುನ್ ಉದ್ಘಾಟಿಸಿದರು. ಇನ್ವೆಸ್ಟರ್ಸ್, ಬಿಲ್ಡರ್ಸ್ ಅಂಡ್ ಬ್ರೋಕರ್ಸ್ ಅಸೋಸಿಯೇಷನ್ ಕಾಸರಗೋಡು ಜಿಲ್ಲಾ ಸಮ್ಮೇಳನ ನಡೆಯಿತು. ಕರಂತಕಾಡ್ ಬಿಂದು ಆರ್ಕಿಡ್ನಲ್ಲಿ ನಡೆದ ಕಾರ್ಯಕ್ರಮವನ್ನು ಶಾಸಕ ಎನ್.ಎನ್. ನೆಲಿಕುನ್ ಉದ್ಘಾಟಿಸಿ ಮಾತನಾಡಿದರು. അങ്ങനെ കച്ചവടമാക്കി എനിക്ക് എന്തെങ്കിലും കിട്ടിയാൽ ഞാൻ നിങ്ങളോട് പറയാൻ ആഗ്രഹിക്കുന്നു. അതിൽ എൻ്റെ സിംഹഭാഗവും ഞാൻ പാവങ്ങൾക്ക് സഹായിക്കാൻ പറ്റും. അങ്ങനെയുള്ള ഒരവസരം എനിക്ക് ലഭിച്ചത്. അങ്ങനെ ചെയ്യുന്ന ആളുകളാണ് പ്രിയപ്പെട്ട സാബു വർഗീസും നിങ്ങളെല്ലാവരും എന്ന് ഞാൻ വിചാരിക്കുന്നു. ಐಬಿಎ ಜಿಲ್ಲಾಧ್ಯಕ್ಷ ಮೊಹಮ್ಮದ್ ಹಕೀಂ ಅಧ್ಯಕ್ಷತೆ ವಹಿಸಿದ್ದರು. ಐಬಿಎ ರಾಜ್ಯಾಧ್ಯಕ್ಷ ಸಾಬು ವರ್ಗೀಸ್ ಮುಖ್ಯ ಅತಿಥಿಯಾಗಿದ್ದರು. ಐಬಿಎ ಜಿಲ್ಲಾ ಕಾರ್ಯದರ್ಶಿ ಮಹೇಶ್ ಸ್ವಾಗತಿಸಿ ಐಬಿಎ ಜಿಲ್ಲಾ ಕೋಶಾಧಿಕಾರಿ ಜಯಪ್ರಕಾಶ್ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ ಕಾಸರಗೋಡು.
ಹುಭಾಷಿಕಾ ಪಬ್ಲಿಕೇಶನ್ ಪ್ರಕಟಿಸಿದ ಖ್ಯಾತ ಲೇಖಕ ಪದ್ಮನಾಭನ್ ಬ್ಲಾತೂರು ಅವರ ನಂಬೋಲನ್ ಓರ್ಮ ಪುಸ್ತಕದ ಬಿಡುಗಡೆ ಕಾಸರಗೋಡಿನಲ್ಲಿ ನಡೆಯಿತು. ಕವಿ ಮತ್ತು ಕಾದಂಬರಿಕಾರ ಕಲ್ಪಟ ನಾರಾಯಣನ್ ಬಿಡುಗಡೆ ಮಾಡಿದ್ದರು. ವಿಮರ್ಶಕ ಇಪಿ ರಾಜಗೋಪಾಲನ್ ಪುಸ್ತಕವನ್ನು ಸ್ವೀಕರಿಸಿದರು. ಹುಭಾಷಿಕಾ ಪಬ್ಲಿಕೇಶನ್ ಪ್ರಕಟಿಸಿದ ಖ್ಯಾತ ಲೇಖಕ ಪದ್ಮನಾಭನ್ ಬ್ಲಾತೂರ್ ಅವರ ನಂಬೋಲನ್ ಓರ್ಮ ಪುಸ್ತಕದ ಬಿಡುಗಡೆ ಕಾಸರಗೋಡಿನಲ್ಲಿ ನಡೆಯಿತು. ಕವಿ ಮತ್ತು ಕಾದಂಬರಿಕಾರ ಕಲ್ಪಟ ನಾರಾಯಣನ್ ಬಿಡುಗಡೆ ಮಾಡಿದರು. ವಿಮರ್ಶಕ ಇಪಿ ರಾಜಗೋಪಾಲನ್ ಪುಸ್ತಕವನ್ನು ಸ್ವೀಕರಿಸಿದರು. ആത്മപരിഹാസത്തോടുകൂടി തികഞ്ഞ വിനയത്തോടുകൂടി അങ്ങേയറ്റം സത്യസന്ധമായി തൻ്റെ നാട്ടിലിരുന്ന് എഴുതിയ ഒരു പുസ്തകമാണ് നമ്പോലൻ എന്ന് ആ ശീർഷകം നമ്മളോട് പറയുന്നു. തുടർന്ന് വായിച്ചാൽ അതധികം നമുക്ക് ബോധ്യമാവുകയും ചെയ്യും. കഥികാര കാದಂಬರಿಕಾರ ಅಂಬಿಕಾ ಸುತನ್ മാങ്കാട് അധ്യക്ഷത വഹിಸಿದ್ದರು. സന്തോഷം നൽകുന്ന ഒരു ചടങ്ങാണ് വ്യക്തിപരമായി എന്നെ സംബന്ധിച്ചിടത്തോളം. കാരണം എൻ്റെ ഏറ്റവും പ്രിയപ്പെട്ട സുഹൃത്തിൻ്റെ പുസ്തകം പ്രകാശനം ചെയ്യുന്നു എന്നുള്ളത് ഒരു കാര്യമാണ്. രണ്ടാമത്തെ കാര്യം, ഈ പുസ്തകം ഉപാഷിക സന്തോഷിൻ്റെ നേതൃത്വത്തിൽ പ്രസിദ്ധീകരിക്കുന്ന ഈ പുസ്തകം അതിൻ്റെ കെട്ടിലും മട്ടിലും മലയാള പ്രസാധക രംഗത്ത് സമീപകാലത്ത് ഇറങ്ങിയ ഏറ്റവും മികച്ച പ്രൊഡക്ഷനാണ് എന്ന് ഞാൻ പറയും. അത് പുസ്തകം കയ്യിൽ എടുക്കുമ്പോൾ നിങ്ങൾക്ക് മനസ്സിലാകും. ಸಾಂಸ್ಕೃತಿಕ ಕಾರ್ಯಕರ್ತ ಜಿವಿ ವಿಲ್ಸನ್, ಕವಯಿತ್ರಿ ಹಾಗೂ ಚಲನಚಿತ್ರ ನಟಿ ಸಿಪಿ ಶುಭಾ, ಯುರೇಕಾ ಸಂಪಾದಕ ಅಶೋಕನ್ ಕೆಆರ್, ಕೆಎಲ್ ಹಮೀದ್, ರಾಮ್ ನಾಯನಾರ್, ಶೋಹೈಬ್ ವೈಸ್ರಾಯ್ ಎಂಬಿವರು ಮಾತನಾಡಿ ಶುಭ ಹಾರೈಸಿದರು. ಪುಸ್ತಕದ ಕಥಾಪಾತ್ರವಾಗಿರುವ ಪದ್ಮನಾಭನ್ ಬ್ಲಾತೂರ್ ಅವರ ತಾಯಿ ಯಶೋಧ ಕಾರ್ಯಕ್ರಮಕ್ಕೆ ಆಗಮಿಸಿ ಮಗನೊಂದಿಗಿನ ನೆನಪುಗಳನ್ನು ಮೆಲುಕು ಹಾಕಿದರು. ನಂತರ ಪದ್ಮನಾಭನ್ ಬ್ಲಾತೂರ್ ಪ್ರತ್ಯುತ್ತರ ಭಾಷಣ ಮಾಡಿದರು. ಹುಭಾಷಿಕದ ನಿರ್ದೇಶಕ ಎಂವಿ ಸಂತೋಷ್ ಸ್ವಾಗತಿಸಿ ರೇಖಾ ಕೃಷ್ಣನ್ ಧನ್ಯವಾದವಿತ್ತರು. ಸಾಹಿತ್ಯ ಮತ್ತು ಸಾಂಸ್ಕೃತಿಕ ರಂಗದ ಅನೇಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ದ್ವಿಚಕ್ರ ವಾಹನ ಪ್ರಿಯರಿಗೆ ಸಂತಸದ ಸುದ್ದಿ. ಕೋಳಿಕರ ಹೋಂಡಾದ ನೂತನ ಶೋರೂಮ್ ಏಪ್ರಿಲ್ 18ರಂದು ಚೆಮ್ಮನಾಡಿನಲ್ಲಿ ಕಾರ್ಯಾರಂಭಿಸಲಿದೆ. ಅದ್ದೂರಿ ಸಮಾರಂಭದಲ್ಲಿ ಶೋರೂಮ್ನ ಉದ್ಘಾಟನೆ ನಡೆಯಲಿದೆ ಎಂದು ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಕೋಳಿಕರ ಹೋಂಡಾದ ನೂತನ ಶೋರೂಮ್ ಏಪ್ರಿಲ್ 18ರಂದು ಚೆಮ್ಮನಾಡಿನಲ್ಲಿ ಕಾರ್ಯಾರಂಭಿಸಲಿದೆ. ಕೆಎಸ್ಟಿಪಿ ರಸ್ತೆ ಸಮೀಪ ಸ್ಥಾಪಿಸಲಾಗಿರುವ ಶೋರೂಮ್ನ ಅದ್ದೂರಿ ಉದ್ಘಾಟನಾ ಸಮಾರಂಭದಲ್ಲಿ ಹೋಂಡಾ ಮೋಟಾರ್ ಸೈಕಲ್ ಹಾಗೂ ಸ್ಕೂಟರ್ ಇಂಡಿಯಾದ ಉನ್ನತ ಪ್ರತಿನಿಧಿಗಳು ಮುಖ್ಯ ಅತಿಥಿಯಾಗಿ ಭಾಗವಹಿಸಲಿದ್ದಾರೆ. ಸೌತ್ ಹೆಡ್ ಸಿಎಸ್ಎಂಎಸ್ ಶ್ರೀವಲ್ ಜಸಾನ್, ಕೇರಳ ಸೇಲ್ಸ್ ಝೋನಲ್ ಮ್ಯಾನೇಜರ್ ಆರ್ ಅಂಬರ್ಸನ್ ಸಾನ್, ಕೇರಳ ಸರ್ವಿಸ್ ಝೋನಲ್ ಮ್ಯಾನೇಜರ್ ಎಂ ಕಾರ್ತಿಕ್ ಸಾನ್ ಎಂಬಿವರು ಉಪಸ್ಥಿತರಿರಲಿದ್ದಾರೆ. ಶಾಸಕರಾದ ಎನ್ಎ ನಿಲಿಕುನ್, ಸಿಎಚ್ ಕುಂಜಂಬು, ಎಕೆಎಂ ಅಶ್ರಫ್, ಇ ಚಂದ್ರಶೇಖರನ್, ಎಂ ರಾಜಗೋಪಾಲನ್ ಎಂಬಿವರು, ಕೇರಳ ವ್ಯಾಪಾರಿ ವ್ಯವಸಾಯ ಏಕೋಪನ ಸಮಿತಿ ಜಿಲ್ಲಾಧ್ಯಕ್ಷ ಅಹಮದ್ ಶರೀಫ್, ಚೆಮ್ಮನಾಡು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಸುಫೈಜಾ ಅಬುಬಕರ್ ಮುಂತಾದ ಗಣ್ಯರು ಭಾಗವಹಿಸಲಿದ್ದಾರೆ ಎಂದು ಪದಾಧಿಕಾರಿಗಳು ತಿಳಿಸಿದರು. വിൽപ്പനയ്ക്കപ്പുറം വിൽപ്പനാന്തര സേവനം മികച്ച രീതിയിലാക്കുക എന്ന ഉദ്ദേശത്തോടു കൂടി അതിവിശാലമായ ഏകദേശം 13,000 സ്ക്വയർ ഫീറ്റിലുള്ള ഒരു വിശാലമായ ഒരു ഷോറൂമാണ് ചെമ്മനാട് കോളിക്കര ഹോണ്ട എന്ന നാമകരണത്തിൽ നമ്മൾ തുടങ്ങുന്നുള്ളത്. ഉദ്ഘാടനത്തിന് ഹോണ്ടയുടെ പ്രതിനിധികളായ സൗത്ത് ഹെഡ് CSM ശ്രീവത്സൻ, കേരള സെയിൽസ് സോൺ മാനേജർ ആർ അൻബരസൻ, കേരള സർവീസ് മാനേജർ എം കാർത്തിക്, അതുപോലെ തന്നെ വിശിഷ്ടാതിഥികളായി സാമൂഹിക രാഷ്ട്രീയ വ്യാപാര രംഗത്തെ പ്രമുഖരും സംബന്ധിക്കുന്നു. ಸುದ್ದಿಗೋಷ್ಠಿಯಲ್ಲಿ ಕೋಳಿಕರ ಗ್ರೂಪ್ ನಿರ್ದೇಶಕರಾದ ಮೊಯ್ದೀನ್ ಕೋಳಿಕರ, ಮಾಹಿನ್ ಕೋಳಿಕರ, ಅಬ್ದುಲ್ ಖಾದಿರ್ ಕೋಳಿಕರ, ಫಯಾಜ್ ಕೋಳಿಕರ, ಜನಾರ್ದನ ಬಿ ಎಂಬಿವರು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಬಂಗಾರಕುಂದ್ ನುಬ್ದತುಲ್ ಉಲೂಮ್ ಮದ್ರಸದ ಪ್ರವೇಶೋತ್ಸವ ವರ್ಣರಂಜಿತವಾಗಿತ್ತು. ಜಿಎಸ್ ಅಬ್ದುಲ್ ರೆಹಮಾನ್ ಮದನಿ ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಪುಸ್ತಕ ವಿತರಣೆ ಹಾಗೂ ಲೋಗೋ ಬಿಡುಗಡೆ ನಡೆಯಿತು. ಮದ್ರಸದಲ್ಲಿ ತಮ್ಮ ಮೊದಲ ಅಕ್ಷರಗಳನ್ನು ಕಲಿಯಲು ಬಂಗರಕುಂದ್ ನುಬ್ದತುಲ್ ಉಲೂಮ್ ಮದ್ರಸಕ್ಕೆ ಆಗಮಿಸಿರುವುದು ಅನೇಕ ಮಕ್ಕಳು. ನಲಿಕುನ್ ಮುಹಿಯುದ್ದೀನ್ ಖತೀಬ್, ಜಿಎಸ್ ಅಬ್ದುಲ್ ರೆಹಮಾನ್ ಮದನಿ ಉದ್ಘಾಟಿಸಿದರು. ಜಮಾತ್ ಪ್ರಧಾನ ಕಾರ್ಯದರ್ಶಿ ಹನೀಫ್ ನಲಿಕುನ್ ಅಧ್ಯಕ್ಷತೆ ವಹಿಸಿದ್ದರು. ಸಾಹಿಂ ಕಿರಾತ್ ನಡೆಸಿದರು. ಕಾರ್ಯಕ್ರಮದಲ್ಲಿ ವಿಷನ್ 25 ಲೋಗೋವನ್ನು ಎನ್ಎ ಹಮೀದ್ ಬಿಡುಗಡೆಗೊಳಿಸಿದರು. ಕುಂಜಾಮು ತೈಬಳಪು ಉಚಿತ ಮದ್ರಸ ಪುಸ್ತಕಗಳನ್ನು ವಿತರಿಸಿದರು. ಮಾಧ್ಯಮ ಕಾರ್ಯಕರ್ತ ಶಾಫಿ ತರುಬತ್, ನಗರಸಭಾ ಕೌನ್ಸಿಲರ್ ಅಬ್ದುಲ್ ರೆಹಮಾನ್ ಚಗ್ಗರ, ಹನೀಫ್ ಮಾಸ್ಟರ್, ಶರಾಫುದ್ದೀನ್, ಟಿಎಂ ಕಬೀರ್, ಅಶ್ರಫ್ ದಾರ್ಮಿ, ಅಫ್ಸಲ್ ಆಸಾದಿ, ನೌಫಲ್ ಫೈಜಿ ಮುಂತಾದವರು ಮಾತನಾಡಿದರು. ಇಮಾಮ್ ಮಹರೂಫ್ ಮೌಲವಿ ಸ್ವಾಗತಿಸಿ ಶುಕೂರ್ ಅಮಾನಿ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ, ಕಾಸರಗೋಡು.
ಉಳಿಯತಡ್ಕ ನ್ಯಾಷನಲ್ ನಗರ್ ಪ್ರಧಾನ ಕಚೇರಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಅಲ್ನೂರ್ ಎಜುಕೇಷನಲ್ ಗ್ರೂಪ್ನ ಲೋಗೋ ಬಿಡುಗಡೆಗೊಳಿಸಲಾಯಿತು. ವಿದ್ವಾಂಸ ಶೈಖುನಾ ಒಳಮುಂಡ ಮೊಹಮ್ಮದ್ ಫೈಜಿ ಬಿಡುಗಡೆಗೊಳಿಸಿದರು. ಉಳಿಯತಡ್ಕ ನ್ಯಾಷನಲ್ ನಗರ್ ಪ್ರಧಾನ ಕಚೇರಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಅಲ್ನೂರ್ ಎಜುಕೇಷನಲ್ ಗ್ರೂಪ್ನ ಲೋಗೋವನ್ನು ಇತಿಹಾಸ ಪ್ರಸಿದ್ಧ ಅಡ್ಕಾರ್ ಮಕಾಮುರುಸ್ ಮುಬಾರಕ್ ಸಮಾಪನಾ ವೇದಿಕೆಯಲ್ಲಿ ಬಿಡುಗಡೆಗೊಳಿಸಲಾಯಿತು. ವಿದ್ವಾಂಸ ಶೈಖುನಾ ಒಳಮುಂಡ ಮೊಹಮ್ಮದ್ ಫೈಜಿ ಬಿಡುಗಡೆಗೊಳಿಸಿದರು. ಉರುಸ್ ಸಮಿತಿ ಚೇರ್ಮನ್ ಅಬ್ಬಾಸ್ ಜಾಲ್ಸೂರ್ ಅಧ್ಯಕ್ಷತೆ ವಹಿಸಿದ್ದರು. ಖ್ಯಾತ ವಾಗ್ಮಿ ಲುಕ್ಮಾನುಲ್ ಹಕೀಂ ಸಕಾಫಿ ಪುಲ್ಲಾರೆ ಮುಖ್ಯ ಭಾಷಣ ಮಾಡಿದರು. ಅಲ್ನೂರ್ ಚೇರ್ಮನ್ ಮುನೀರ್ ಸಾದಿ ಅಲ್ ಅರ್ಷಾದಿ ಯೋಜನೆಯನ್ನು ವಿವರಿಸಿದರು. ಹಲವಾರು ಮಂದಿ ಗಣ್ಯರು ಉಪಸ್ಥಿತರಿದ್ದರು. ಜುನೈದ್ ಹಿಮಾಮಿ ತುರ್ಕಳಿಗೆ ಸ್ವಾಗತಿಸಿ ನೌಫಲ್ ಸಾದಿ ಜಾಲ್ಸೂರ್ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಾಸರಗೋಡಿನಲ್ಲಿ ಎಟಿಎಂ ದರೋಡೆಗೆ ಯತ್ನ. ಎಂಜಿ ರೋಡ್ನಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಬ್ಯಾಂಕ್ ಆಫ್ ಇಂಡಿಯಾದ ಎಟಿಎಂ ಒಡೆಯಲು ಪ್ರಯತ್ನ ನಡೆದಿರುವುದು. ಸಿಪಿಐ ಮಂಜೇಶ್ವರ ಲೋಕಲ್ ಸಮ್ಮೇಳನದ ಪೂರ್ವಭಾವಿಯಾಗಿ ಬಹುಜನ ರ್ಯಾಲಿ ಹಾಗೂ ಸಾರ್ವಜನಿಕ ಸಭೆ. ಮಂಜೇಶ್ವರ ಟಿಬಿ ಥಾಮಸ್ ಸ್ಮಾರಕ ಮಂದಿರದ ಸಮೀಪ. ಕಾಸರಗೋಡು ಟ್ರೆಜರಿ ಮುಂಭಾಗದಲ್ಲಿ ಪ್ರತಿಭಟನಾ ಧರಣಿ. ಕೇರಳ ಅಡ್ವೊಕೇಟ್ ಕ್ಲರ್ಕ್ಸ್ ಅಸೋಸಿಯೇಷನ್ ಕಾಸರಗೋಡು ಘಟಕದ ನೇತೃತ್ವದಲ್ಲಿ. ಇತಿಹಾಸ ಪ್ರಸಿದ್ಧ ಮಾದೂರು ಶ್ರೀ ಮದರಂತೇಶ್ವರ ಸಿದ್ಧಿವಿನಾಯಕ ದೇವಸ್ಥಾನದಲ್ಲಿ ವಾರ್ಷಿಕ ಜಾತ್ರಾ ಮಹೋತ್ಸವ ನಡೆದು ಬರುತ್ತಿದೆ ವಿಜೃಂಭಣೆಯಿಂದ. ಬಿಜೆಪಿ ಯುವ ಮುಖಂಡ ಪ್ರವೀಣ್ ನೆಟ್ಟಾರು ಕೊಲೆ ಪ್ರಕರಣ 2ನೇ ಪೂರಕ ಚಾರ್ಜ್ ಶೀಟ್ ಸಲ್ಲಿಸಿದ ರಾಷ್ಟ್ರೀಯ ತನಿಖಾ ಸಂಸ್ಥೆ. ಇಂದಿನ ವಾರ್ತಾ ಸಂಚಿಕೆಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಗೆ ಭೇಟಿಯಾಗೋಣ. ವಂದನೆಗಳು.